ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಿದ್ದೀರಾ. ಯಾಕೆಂದರೆ ನಿಮಗೆ ಈಗಾಗಲೇ 16ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಈಗ 17ನೇ ಕಂತಿನ ಯಾವಾಗ ಬರುತ್ತೆ ಅಂತ ಕೇಳುತ್ತಿದ್ದೀರಾ. ಈ ಕುರಿತು ತಿಳಿಸ್ಕೊಡುತ್ತೇನೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇನ್ನೂ ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಯಾಕೆಂದರೆ ನಿಮಗೆ ಶಿವರಾತ್ರಿ ಹಬ್ಬಕ್ಕೆ 16ನೇ ಕಂತಿನ ಹಣ 2,000 ರೂಪಾಯಿ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಎಲ್ಲರಿಗೂ ಹಣ ಜಮಾ ಆಗಿದೆ. ಒಂದ್ಸರಿ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ 16ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಕೆಲವರು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು. ನಿಮಗೆ ಯಾರಿಗೆ ಹಣ ಬಂದಿಲ್ವೋ ನೀವು ಸ್ವಲ್ಪ ದಿನ ವೇಟ್ ಮಾಡಿ, ನಿಮಗೂ ಹಣ ಬರುತ್ತೆ. ಅದೆಲ್ಲ ಸ್ವಲ್ಪ ಸ್ಟ್ರಕ್ ಆಗಿರುತ್ತೆ. ನಿಮಗೆ ಹಣ ಅಂತೂ ಪಕ್ಕ ಬಂದೇ ಬರುತ್ತೆ. ವೇಟ್ ಮಾಡಿ, ಸ್ವಲ್ಪ 1-2 ದಿನ ಲೇಟ್ ಆಗಿರ್ಬೋದು ಅಷ್ಟೇ. ಈಗ ನಿಮ್ಮ ಮನೆಯ ಪಕ್ಕದವರಿಗೆ ಬಂದಿದೆ, ನಿಮ್ಮ ಊರಲ್ಲಿ ಬಂದಿದೆ, ನಿಮ್ಮ ನೆಂಟರಿಗೆ ಬಂದಿದೆ ಅಂದ್ಬಿಟ್ಟು ನಿಮಗೂ ಅದೇ ಟೈಮ್ಗೆ ಹಣ ಬರಬೇಕಂತೇನಿಲ್ಲ. 1-2 ದಿನ ಲೇಟ್ ಆಗಿ ಬರುತ್ತೆ, ನೀವು ಕಾಯಬೇಕಾಗುತ್ತದೆ ಅಷ್ಟೇ. ನಿಮಗೆ ಈಗ ಅವೆಲ್ಲರೂ ಹಣ ಬಂದುಬಿಟ್ಟಿದೆ, ನಮಗೆ ಹಣ ಬಂದಿರಲಿಲ್ಲ ಅಂದರೆ ನಮ್ಮದೇನೋ ಸಮಸ್ಯೆ ಆಗಿದೆ ಅಂತ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಏನಿಲ್ಲ. ನಿಮಗೂ ಹಣ ಶೀಘ್ರದಲ್ಲೇ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಸ್ವಲ್ಪ ದಿನ ವೇಟ್ ಮಾಡಿದ್ದೀರಾ ಅಂದರೆ 16ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಯಾರ್ಯಾರಿಗೆ ಹಣ ಬಂದಿಲ್ಲ ಅಂಥವರಿಗೆ ಎಲ್ಲರಿಗೂ ಕೂಡ ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಹಣ ಬಂದಿದೆ. ಸ್ವಲ್ಪ ಜನ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾರೋ 10% ಜನರಿಗೆ ಅಂದರೆ ಮಾತ್ರ ಹಣ ಬಂದಿರಲಿಲ್ಲ ಅಷ್ಟೇ. ನಿಮಗೂ ಹಣ ಬಂದೇ ಬರುತ್ತೆ. ಈಗ 17ನೇ ಕಂತಿನ ಹಣದ ಕುರಿತು ನೀವು ಮಾತನಾಡೋದಾದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾನೆ ಇದ್ದೀರಾ. ಸ್ನೇಹಿತರೆ, 17ನೇ ಕಂತಿನ ಹಣ ನಿಮಗೆ ಇದೇ ತಿಂಗಳಲ್ಲಿ ಕೊಡುತ್ತಾರೆ ಅಂದಿದ್ರು. ಇವತ್ತಿನಿಂದ ಈ ತಿಂಗಳಾದರೆ ಮುಕ್ತಾಯ ಆಗ್ತಿದೆ. ನಿಮಗೆ ಹಣ ಅಂತೂ ಬಂದಿರಲಿಲ್ಲ, ಏನೂ ತಲೆ ಕೆಡಿಸ್ಕೊಳ್ಬೇಡಿ. ಈ ತಿಂಗಳಂತೂ ನಿಮಗೆ 17ನೇ ಕಂತಿನ ಬರಲ್ಲ. ಮಾರ್ಚ್ ಮೊದಲನೇ ವಾರದಲ್ಲಿ, ಅಂದರೆ ಇವತ್ತಿಂದ ಮಾರ್ಚ್ ಸ್ಟಾರ್ಟ್ ಆಯಿತು, ಈ ಮಾರ್ಚ್ ಮೊದಲನೇ ವಾರದಲ್ಲಿ 2ನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ನೀವೆಲ್ಲರೂ ಮಾರ್ಚ್ ತಿಂಗಳವರೆಗೂ ವೇಟ್ ಮಾಡಬೇಕಾಗುತ್ತೆ. ಮಾರ್ಚ್ ಮೊದಲನೇ ವಾರದಲ್ಲಿ ಹಣ ಜಮಾ ಆಗೇ ಆಗುತ್ತೆ. ಇಲ್ಲ ಅಂದರೆ ಮಾರ್ಚ್ 2ನೇ ವಾರದಲ್ಲಿ ಹಣ ಬಂದು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗುತ್ತೆ. ಸ್ನೇಹಿತರೆ, ಇದು ಸದ್ಯದ ಮಟ್ಟಕ್ಕೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣದ ಕುರಿತು ಇರುವಂಥ ಅಪ್ಡೇಟ್ಸ್. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಿಮ್ಮದು ನಿಮಗೆ ಯಾವ ಜಿಲ್ಲೆ ಯಾವ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಂಥ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.